ಕಾಂಗ್ರೆಸ್ ಹಾಸನ ಸಮಾವೇಶ ಗೊಂದಲದ ಗೂಡಾಗಿದೆ. ಸಮಾವೇಶದ ಹೊತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪವರ್ ಶೇರಿಂಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ರಾಷ್ಟ್ರೀಯ ಖಾಸಗಿ ವಾಹಿನಿಗೆ ವಿಶೇಷ ಸಂದರ್ಶನ ಕೊಟ್ಟರು. ಅದರಲ್ಲಿ ಅವರು ಮಾತನಾಡಿ, ನಮ್ಮದೊಂದು ಒಪ್ಪಂದ ಆಗಿದೆ, ಒಂದು ದಿನ ಬರುತ್ತೆ, ಆ ದಿನಕ್ಕಾಗಿ ಕಾಯ್ತಿದ್ದೀನಿ ಅಂದ್ರು. ಮಾತು ಮುಂದುವರಿಸಿ, ನಾನು ಸಿದ್ದರಾಮಯ್ಯ ಚೆನ್ನಾಗಿದ್ದೀವಿ, ಪದವಿ ಹುದ್ದೆಗಳಿಗಾಗಿ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಲ್ಲ, ಇದೇ ನನ್ನ ವೀಕ್ನೆಸ್, ನನ್ನ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕೇ ಸಿಗುತ್ತೆ, ಕೊಟ್ಟ ಜವಾಬ್ದಾರಿ ನಿಭಾಯಿಸೋದಾಗಿ ನನ್ನ ಸ್ಟ್ರೆಂತ್, ಸಿಎಂ ಹುದ್ದೆ ಇಷ್ಟಪಡೋರಿಗೆ ಆಲ್ ದಿ ಬೆಸ್ಟ್ ಅಂತಲೂ ಕೂಡ ಮಾರ್ಮಿಕವಾಗಿ ಕುಟುಕಿದ್ರು. ಇನ್ನು ಅಹಿಂದ ಸಮಾವೇಶ ಬದಲಿಗೆ ಜನಕಲ್ಯಾಣ ಸಮಾವೇಶ ಅಂತ ಹೆಸರನ್ನ ಬದಲಾಯಿಸಲಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತರು ಸೈಲೆಂಟ್ ಆಗಿದ್ದಾರೆ. ಆದರೆ ಸಮಾವೇಶ ಮುಗಿಯುವವರೆಗೆ ಎಲ್ಲರೂ ಕೂಡ ಆಕ್ಟಿವ್ ಆಗಿರುವಂತೆ ಸಿಎಂ ಕಿವಿ ಮಾತನ್ನ ಹೇಳಿದ್ದಾರಂತೆ. ಹಾಗಾಗಿ ಸಚಿವ ರಾಜಣ್ಣ ಅವರು ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು. ಒಗ್ಗಟ್ಟಿನಿಂದ ಐತಿಹಾಸಿಕ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು. ಹಾಸನದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಮಾವೇಶ ಜರುಗುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾರೋ ಹೇಳಿದ ಮಾತಿಗೆ ನನ್ನ ಬಾಯಲ್ಲಿ ಹಾಕ್ಬೇಡಿ. ನಾನು ಪಕ್ಷ ಹಿಂದುಳಿದ ವರ್ಗಗಳ ಒಕ್ಕೂಟ ಸಮಾವೇಶವನ್ನ ಮಾಡ್ತಕ್ಕಂಥದ್ದು, ವಿರೋಧ ಪಕ್ಷಗಳು ವಿನಾಕಾರಣ ಕಾಂಗ್ರೆಸ್ಸಿನ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ಅಪಪ್ರಚಾರಗಳು ಮಾಡ್ತಾರೆ. ಅದಕ್ಕೆ ನಾವು ಉತ್ತರವನ್ನ ಇಲ್ಲಿವರೆಗೂ ಒಪ್ಪಂದ ಇರಬಹುದು ಅನ್ನೋದಿತ್ತು ಸರ್. ಈಗ ಅವರು ಒಪ್ಕೊಂಡಂಗ ಆಯ್ತಾ ಸರ್ ಈ ಮೂಲಕ? ಇಲ್ರಿ, ಹಿಂದೇನು ಹೇಳಿದಾರೆ ಒಪ್ಪಂದ ಅನ್ನೋದನ್ನ. ಇದೇನು ಸ್ಥಳ ಸಭೆ ಜೋರಾಗಿ ಹೇಳಿರ್ಬೋದು ಅಷ್ಟೇ. ಈ ಸರಿ ಎಲ್ಲವನ್ಗೂ ಗೊತ್ತು, ಏನೋ ಒಂದು ಒಪ್ಪಂದ ಇದೆ ಇವರಿಬ್ಬರದು. ಅದೇನು ಒಪ್ಪಂದ ನಮ್ಗೆ ಹೆಂಗ್ ಗೊತ್ತು? ಏನೋ ಒಂದು 2.5 ವರ್ಷ ಅಂತ ಕೆಲವರು ಅಂತಾರೆ, 3 ವರ್ಷ 2 ವರ್ಷ ಅಂತ ಕೆಲವರು ಅಂತಾರೆ. ಏನೇನೋ ಹೇಳ್ತಾರಪ್ಪ ಒಪ್ಪಂದಗಳಲ್ಲಿ, ನಮಗೆ ಗೊತ್ತಿಲ್ಲ. ಇದ್ರೆ ಆ ಒಪ್ಪಂದದ ಪ್ರಕಾರ ಅವ್ರು ಜಾರಿ ಮಾಡಬೇಕು. ಇಲ್ದಿದ್ರೆ ಹೈಕಮಾಂಡ್ ವಚನ ಭ್ರಷ್ಟ ಆಗ್ಬಿಡುತ್ತೆ. ಒಪ್ಪಂದ ಇದ್ರೆ, ಇಲ್ದಿದ್ರೆ ಇಲ್ಲ ಅಷ್ಟೇ. ಈ ಪಾರ್ಟಿ ವಿಚಾರದಲ್ಲಿ ಐ ಥಿಂಕ್ KPCC ಅಧ್ಯಕ್ಷರು ತನ್ನ ಹುದ್ದೆ ಮತ್ತು ತನ್ನ ನಡವಳಿಕೆಗಳಿಗೆ ಅಡ್ಡಲಾಗಿ ಬರುವವರೆಗೆ ಒಂದು ಮೆಸೇಜ್ ಕೊಟ್ಟಂಗಿದೆ. ಅದೇನು ಅಂದರೆ, ಅದು ಇಂಡಿವಿಜುವಲಿ ವೈಯಕ್ತಿಕವಾದಂತಹ ಇದಕ್ಕೆ ನಡೀತಾ ಇದೆ ಅನ್ನೋ ಒಂದು ಭಾವನೆ ಬಂದಿತ್ತು. ಅದನ್ನು ಟರ್ನ್ ಮಾಡಿ ವಾಪಸ್ ಪಾರ್ಟಿ ಅಂತ ಮಾಡಿಟ್ಟಿದ್ದಾರೆ ಅವರು. ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ, ಅದ್ರಲ್ಲಿ ಅನುಮಾನ ಇಲ್ಲ. ಬಟ್ ಆ ಸಮಾವೇಶನ ಆರ್ಗನೈಸ್ ಮಾಡ್ತಿರೋ ಸಿದ್ದರಾಮಯ್ಯನೋ ಅಭಿಮಾನಿಗಳೋ ಯಾರೋ ಡ್ಯಾಶ್ ಬಳಗಾನೋ ಯಾರೋ ಒಬ್ಬರು ಅವರೆಲ್ಲ ಖರ್ಚು ಮಾಡ್ಕೊಂಡು ಇವ್ರು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಇನ್ನು ಅವ್ರು ಏನೇನು ಕಹಿನ ಒಳಗಿಟ್ಕೊಂಡು ಈ ಸಮಾವೇಶ ಮುಗಿಸ್ತಾರೆ ನಂಗೆ ಗೊತ್ತಿಲ್ಲ. ಅದು ದಟ್ ಐ ಡೋಂಟ್ ನೋ. ಬಟ್ ಇವರು ಅದನ್ನು ಪಕ್ಷದ ಸಮಾವೇಶ ಇದು ಅನ್ನೋ ಥರ ಟರ್ನ್ ಮಾಡಿ ಇಟ್ಟಿದ್ದಾರೆ, ಅಷ್ಟು ಮಾತ್ರ ನಿಜ ಅಲ್ವೇ? ಓಕೆ.